ನೀವೆಲ್ಲ ನಿರೀಕ್ಷೆ ಮಾಡಿದಾಗೆ ಪರಿಶಿಷ್ಟ ಜಾತಿಗೆ ಸೇರಿದಂತ ಶಾಸಕರು ಮಂತ್ರಿಗಳ ಸಭೆಯನ್ನ ನಾವೆಲ್ಲ ಸಭೆಯಲ್ಲಿ ಸೇರಿದ್ವು. ನಾನು ಮೊದಲೇ ಹೇಳಿದ್ದೆ, ನಮ್ಮ ಅಜೆಂಡಾ ಏನು ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ದಿವಸದಿಂದ ವರ್ಷಗಳು ಈ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಮತ್ತು ನಮ್ಮ ಸರ್ಕಾರ ಏನು ಸುಪ್ರೀಂ ಕೋರ್ಟಿನ ಆದೇಶ ಇದೆ, ಆ ಆದೇಶದ ಹಿನ್ನೆಲೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಷನ್ ಮಾಡಿ ಅದಕ್ಕೆ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿ ಅದರ ಆಧಾರದ ಮೇಲೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಹಿಂದೆ ಉಳಿದಿದ್ದಾರೆ ಆ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಏನು ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ರು, ಅದರ ವರದಿ ಸದ್ಯದಲ್ಲೇ ಅವರು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆಲ್ಲ ಇದೆ. ಆ ವರದಿ ಕೊಡುವಂಥ ಸಂದರ್ಭದಲ್ಲಿ ನಾವು ವಿವಿಧ ಸಮುದಾಯಗಳೇನಿದ್ದಾವೆ ವಿದಿನ್ ದಿ ಪರಿಶಿಷ್ಟ ಜಾತಿ ಒಳಗಡೆ ಇರ್ತಕ್ಕಂಥ ಸಮುದಾಯಗಳು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು, ಏನು ಯಾವುದೇ ಸಂಘರ್ಷ ಆಗಬಾರ್ದು, ಮತ್ತು ಏನೇ ವ್ಯತ್ಯಾಸಗಳು ಬಂದರೂ ಅದನ್ನು ಸರಿ ತೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲದೆ ಹೋದರೆ ಮತ್ತೆ ಇದು ಮುಂದೆ ಹೋಗುತ್ತೆ, ಮತ್ತೆ ಒಳ ಮೀಸಲಾತಿಯ ಸಮಸ್ಯೆ ಇನ್ನೂ ಒಂದಷ್ಟು ವರ್ಷಗಳು ಹೋಗುತ್ತೆ ಅಂತೇಳಿ ಅದು ಹೋಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೇವೆ. ಒಂದು ಅಭಿಪ್ರಾಯ, ನಾವೆಲ್ಲರೂ ಕೂಡ ಏನೇ ವರದಿಯಲ್ಲಿ ಬರಲಿ ಅದನ್ನ ನಾವುಗಳು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಇವತ್ತು ಮಾಡಿದೆ. ವರದಿ ಬಂದ ಮೇಲೆ ಅದು ಸ್ವಾಭಾವಿಕವಾಗಿ ಸಂಪುಟಕ್ಕೆ ಹೋಗುತ್ತೆ, ಸಂಪುಟದಲ್ಲಿ ಏನು ಸರ್ಕಾರ ತೀರ್ಮಾನ ತಗೊಳುತ್ತೆ ಅದು ಬೇರೆ ವಿಚಾರ. ಆದರೆ ನಮ್ಮ ಸಮುದಾಯಗಳ 101 ಜಾತಿಗಳು ಏನು ಒಳ ಜಾತಿಗಳಿದ್ದಾವೆ ಅವೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಅವರೆಲ್ಲರೂ ಕೂಡ ಎಷ್ಟೇ ಸಣ್ಣ ಸಂಖ್ಯೆಯಲ್ಲಿರಲಿ ಹೆಚ್ಚಿನ ಸಂಖ್ಯೆಯಲ್ಲಿರಲಿ ಅವ್ರಿಗೂ ಕೂಡ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅಂತೇಳಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇವತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ, ಅವರವರ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ವರದಿ ಬಂದ ಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಎಲ್ಲರಿಗೂ ನ್ಯಾಯ ಸಿಗುವಂತ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಸಲಹೆಯನ್ನು ಕೊಡ್ತೇವೆ. ನೋಡಬಹುದು ಸ್ನೇಹಿತರೆ, ಒಳ ಮೀಸಲಾತಿ ಅತಿ ಶೀಘ್ರದಲ್ಲೇ ಜಾರಿಗೊಳ್ಳುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ನಿನ್ನೆ ಈ ಕೆಲವೊಂದಿಷ್ಟು ಸಚಿವರುಗಳು ಆಗಿರ್ಬೋದು, ದಲಿತ ಮುಖಂಡರಾಗಿರ್ಬೋದು, ಎಲ್ಲರನ್ನ ಸೇರಿಸಿ ಸಭೆ ಮಾಡಲಾಗಿದೆ ಅಂತಕ್ಕಂಥದ್ದು. ಒಳ ಮೀಸಲಾತಿಯನ್ನು ನಾಳೆ ಅಂದರೆ 4/8/2025 ಸೋಮವಾರ ದಿವಸ ಸರ್ಕಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ವರದಿಯನ್ನು ಸಲ್ಲಿಸಲಿದ್ದು, ವರದಿಯನ್ನು ಸಲ್ಲಿಸಿದ ನಂತರ ಅದನ್ನು ಇದೇ ಆಗಸ್ಟ್ 7 ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿ ಆಗಸ್ಟ್ 11 ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಅದು ಒಪ್ಪಿಗೆ ಪಡೆದು ಆಗಸ್ಟ್ 15 ಜಾರಿಯಾಗತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತಿವೆ. ಹಾಗಾಗಿ ಈ ಒಳ ಮೀಸಲಾತಿಯ ಮೇಲೆ ಭಾಳಷ್ಟು ಒತ್ತಡಗಳು, ಏಕೆಂದರೆ ನಿನ್ನೆ ರಾಜ್ಯದಾದ್ಯಂತ ವಿವಿಧ ರೀತಿಯಾಗಿ ಹೋರಾಟಗಳನ್ನು ಅತಿ ಶೀಘ್ರದಲ್ಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತೇಳಿ ವಿವಿಧ ಮಾದಿಗ ಸಮುದಾಯ ಆಗಿರ್ಬೋದು, ವಿವಿಧ ದಲಿತ ಉಪ ಸಮುದಾಯಗಳು ಕೂಡ ಸೇರಿ ಹೋರಾಟಗಳನ್ನು ಬೃಹತ್ತಾದಂಥ ಹೋರಾಟಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಏನಾದರೂ ಸರ್ಕಾರ ವರದಿ ಬಂದ ಮೇಲೆ ಅತಿ ಶೀಘ್ರಗತಿಯಲ್ಲಿ ಅದನ್ನು ಏನಾದರೂ ಜಾರಿಗೊಳಿಸುವಲ್ಲಿ ಯಶಸ್ವಿಯಾದರೆ ಇದೇ ಆಗಸ್ಟ್ ತಿಂಗಳಿನಲ್ಲಿ ಆ ಒಳ ಮೀಸಲಾತಿ ಜಾರಿಯಾಗಿ ಸೆಪ್ಟೆಂಬರ್ ಫಸ್ಟ್ ವೀಕ್ನಲ್ಲಿ ಎಲ್ಲ ಹೊಸ ನೋಟಿಫಿಕೇಷನ್ಗಳು ಆಗ್ತಕ್ಕಂಥ ಸಾಧ್ಯತೆ ಇವೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ಬೋದಾಗಿದೆ ಅಂತಕ್ಕಂಥದ್ದು. ಈ ಒಳ ಮೀಸಲಾತಿಯ ಜಾರಿಯ ಮೇಲೆ ಎಷ್ಟೋ ಅಭ್ಯರ್ಥಿ ಆಕಾಂಕ್ಷಿಗಳು ಏನು ಮಾಡಿದ್ದಾರೆ ಅಂದರೆ ಕಾಯ್ತಾ ಕುಳಿತಿದ್ದಾರೆ ಅಂತಕ್ಕಂಥದ್ದು. ಏಕೆಂದರೆ ಇದು ಜಾರಿಯಾದ ತಕ್ಷಣ ಎಲ್ಲ ನೋಟಿಫಿಕೇಷನ್ಗಳು ಹೊರಬೀಳಲಿವೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಇದು ನಿಮಗೆ ಪ್ರಮುಖವಾದಂಥ ಒಂದು ಮಾಹಿತಿ. ಎಲ್ಲರಿಗೂ ಧನ್ಯವಾದಗಳು.